ಇಲ್ಲಿ ನೋಡ್ಬೋದು ನೀವು ನಾಟಿ ಕೋಳಿ ಅದರದ್ದು ಪುಕ್ಕ ತೆಗಿತಾ ಇದ್ದಾರೆ. ನೋಡ್ಬೋದು ನಾವು ಕೋಳಿ ಪುಕ್ಕ ತೆಗೆದಾಯಿತು. ಈಗ ಅದನ್ನು ಸುಡ್ತಾ ಇದ್ದೇವೆ. ಇದು ಸುಡೋದ್ರಿಂದ ಅದು ಒಳ್ಳೆ ಟೇಸ್ಟ್ ಆಗ್ತದೆ ಚಿಕನ್ ಸುಕ್ಕ. ಅದಕ್ಕೋಸ್ಕರ ಸುಡೋದು. ಎಲ್ಲ ಸೈಡ್ ಸಹ ಸುಡಬೇಕು. ಒಂದು ಕೈಪೆ ಒಂದು ಚೂರು ಬೋರ್ನ ಬಿನಿ ಇಡೀ ಕೈಪೆ ಆಗುಂಡು ಐಕುನೆ ಜಾಗ್ರತೆ ಕಟ್ಟು ಮತ್ತೆ ಗೆಪ್ಪೋಡು. ಒಂದು ಲಿವರ್ ಪತದುಂಡು ಅಂಚದಿನೇ ಭಾರಿ ಜಾಗ್ರತೆ ಐತ ತಿತ್ತ ಪಲ್ಲೆ ಉಂಡು ಜೀರ್ಣಶಕ್ತಿದ ಒಂದು ಅವೇನು ಪೂರ ಕರೆಕ್ಟ್ ಮಲ್ತು ಗೆಪ್ಪ ಅಂದ್ರೆ ಉನೇನು ಪೂರ ಕರೆಕ್ಟ್ ಮಲ್ತು ಗೆತ್ತ ಜೀರ ಪೀಸಿನೆಲ್ಲ ಗೆಪ್ಪೋಡು ಲಿವರ್ದ ಮಕ್ಕ ಕೈಪೇನು ಗೆಪ್ಪೋಡು. ಕೈಪೆ ಗೆಪ್ಪರ್ನಿ ಕುಡಾಂತಿಲ್ಲ ಹಿಂಚಾಕು ಕುಡಾಂಡ ಬಲ್ಲಿ ಲಾಟ್ ಮಲ್ತೆ ಗೆಪ್ಪೋಡು ಏನು ಪೋಡಲ್ಲ ಇರ್ತ ಒಂದು ಪೋಡು ಆಯ್ತು. ಫುಡ್ ತಿನ್ನ ಪೂರ ನೆಟ್ಟು ಚಪ್ಪು ಉನೇನು ಕಂಪ್ಲೀಟ್ ನೆಟ್ಟು ಮೇಲೆ ಪರದೆ ಉಂಡು. ಆ ಪರದೆ ನಿಂಚ ಗೆತ್ತುಂಡ ಅವು ಇಡ್ಕ ಪೂರ ಒಟ್ಟು ಬರ್ಪು ಅದು ಇಂಚ ಎಲ್ಲ ಕ್ಲೀನ್ ಮಾಡ್ಪೊಡು. ಇಂಚ ಗೆತ್ತಂಬೋದು ಇಂಚ ಗೆತ್ತಂಬೋದು ಮೂರು ತಿರ್ತು ಪಾಡ್ನಾಗ ಅವು ಏತದಮ್ ಕ್ಲೀನ್ ಉಪ್ಪು ಅವೇನು ಬಕ್ಕ ನಮ್ಮ ಕೂಡ ಉನೆ ಆಯ್ತಾ ಒಡೆ ಮುಟ್ಟ ಉಂಡು ಆಯ್ತಾ ನರೊಂದು ಪೂರ ಕಟ್ಟು ಮತ್ತು ಬಿಡ್ತಾರೆ. ಐಕೆ ಬಕ್ಕ ಒಂಜಿ ತಟ್ಟೆ ನೀರು ಪಾಂಡತ್ತ ಫಸ್ಟ್ ಕ್ಲೀನ್ ಆಪು ಅಲ್ಲ ಅವು ಪೂರ ಇಂಚ ಗೆಪ್ಪುಡು ಇಟ್ಬೇಕಲ್ಲ ಒಂದು 10 ದಿನ ಬರುತ್ತಂದ್ರೆ ಪೂರ ಗೆತ್ತಿನ ಪೋಪುಂಡಲ್ಲ ಅದು ಭಾರಿ ಪೊರ್ಲ ಅಂತ ಇಡೀ ಆಯ್ತು ಒಂದೇ ಹೆಚ್ಚಿ ನರಕನೇ ಇಜ್ಜವು ಅಲ್ಲಿ ಮಲ್ಪನೆಟ್ಟು ಉಂಡವು ಕ್ಲೀನ್ ಅನ್ಬ ಪೊರ್ಲ ನಾವು ಕೈಪೆನ್ ಗೆಪ್ಪೋಡು ಲಿವರ್ 10 ದಿನ ಸೂಪರ್ ಹಣ್ಣು ತಗೊಂಡ ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು ಅರ್ಧ ಕೆಜಿಲಿ ನಾನು ನಾಟಿ ಕೋಳಿ ತಗೊಂಡಿದ್ದೇನೆ. ಒಗ್ಗರಣೆಗೆ 1 ಮೀಡಿಯಂ ಸೈಜ್ ಈರುಳ್ಳಿ, 2 ಕಡ್ಡಿ ಕರಿ ಲೀವ್ಸ್, 1 ಸಣ್ಣ ಲಿಂಬು ಲೆಮನ್, 1/2 ಟೀ ಸ್ಪೂನ್ ಟರ್ಮರಿಕ್ ಅರಸಿನ, ಇಲ್ಲಿ ಕೊಕೊನಟ್ ಮಿಲ್ಕ್ ತೆಂಗಿನ ಹಾಲು, ಇದು ಅರ್ಧ ಭಾಗ ನಾನು ತೆಂಗಿನಕಾಯದ್ದು ಹಾಲು ತೆಗೆದಿಟ್ಕೊಂಡಿದ್ದೇನೆ. ಮಸಾಲೆಗೆ ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು 1 ಮೀಡಿಯಂ ಸೈಜ್ ಅನಿಯನ್ ಈರುಳ್ಳಿ, 10 ಹಸಿಮೆಣಸು ಗ್ರೀನ್ ಚಿಲ್ಲಿ, ನೀವು ಖಾರ ಜಾಸ್ತಿ ತಿನ್ನೋರಾದರೆ ಜಾಸ್ತಿ ಹಾಕೊಳ್ಳಿ, 1 ಮೀಡಿಯಂ ಸೈಜ್ ಟೊಮ್ಯಾಟೊ, ಅರ್ಧ ಕಟ್ಟು ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಕೊರಿಯಾಂಡರ್ ಲೀವ್ಸ್ ತಗೊಂಡಿದ್ದೇನೆ, 7 ರಿಂದ 8 ಎಸಳು ಗಾರ್ಲಿಕ್ ಬೆಳ್ಳುಳ್ಳಿ, ಅರ್ಧ ಇಂಚ್ ಶುಂಠಿ ಜಿಂಜರ್, 2 ಟೇಬಲ್ ಸ್ಪೂನ್ ಕೊರಿಯಾಂಡರ್ ಸೀಡ್ ಕೊತ್ತಂಬರಿ ಬೀಜ, 1 ಟೀ ಸ್ಪೂನ್ ಜೀರಿಗೆ ಜೀರಾ ಸೀಡ್ಸ್, 1 ಟೀ ಸ್ಪೂನ್ ಪೆಪ್ಪರ್ ಕಾರ್ನ್ಸ್ ಕರಿಮೆಣಸು. ಇಲ್ಲಿ ಪ್ಯಾನ್ ಬಿಸಿಯಾಗಿದೆ. ಸ್ವಲ್ಪ ಕೊಕೊನಟ್ ಆಯಿಲ್ ಹಾಕೋಣ, ತೆಂಗಿನೆಣ್ಣೆ, ಆನಂತರ ಕೊರಿಯಾಂಡರ್ ಸೀಡ್ ಕೊತ್ತಂಬರಿ ಬೀಜ, ಅದರ ಜೊತೆನೆ ಜೀರಿಗೆ ಜೀರಾ ಸೀಡ್ಸ್,
ಇದನ್ನು ಹುರ್ಕೊಳ್ಳುವ, ಸ್ವಲ್ಪ ಕೆಂಪಾಗೋ ತನಕ ಹುರ್ಕೊಳ್ಳುವ ಲೋ ಫ್ಲೇಮಲ್ಲಿ. ಅದರ ಜೊತೆನೆ 1 ಕಡ್ಡಿ ಕರಿ ಲೀವ್ಸ್ ಒಗ್ಗರಣೆ ಸೊಪ್ಪು ನಾವು ಈಗ ಹಾಕೊಳ್ಳುವ. 1 ಕಡ್ಡಿ ಕರಿ ಲೀವ್ಸ್. ಒಳ್ಳೆ ಕೆಂಪಾಗಬೇಕು, ಸಾಕು. ಇದನ್ನು ಬೇರೆ ಪ್ಲೇಟಿಗೆ ತೆಗೆದಿಟ್ಕೊಳ್ಳುವ. ಸೇಮ್ ಪ್ಯಾನಿಗೆ ಮತ್ತೆ ಸ್ವಲ್ಪ ಕೊಕೊನಟ್ ಆಯಿಲ್ ಹಾಕೋಣ, ತೆಂಗಿನ ಎಣ್ಣೆ. ಆನಂತರ ಇಲ್ಲಿ ತೆಗೆದಿಟ್ಟ ಮಸಾಲೆಯನ್ನು ಫ್ರೈ ಮಾಡ್ಕೊಳ್ಳೋಣ. ಫಸ್ಟಿಗೆ ಈರುಳ್ಳಿ ಹಾಕೊಳ್ಳುವ, ಅದರ ಜೊತೆನೆ ಹಸಿಮೆಣಸು ಗ್ರೀನ್ ಚಿಲ್ಲಿ, ಆನಂತರ ಜಿಂಜರ್, ಶುಂಠಿ ಮತ್ತು ಬೆಳ್ಳುಳ್ಳಿ. ಕಲರ್ ಚೇಂಜ್ ಆಗೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಒಳ್ಳೆ ರೀತಿ ಕೆಂಪಾಗಿದೆ, ಸಾಕು. ಈಗ ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು ಹಾಕೋಣ. ಅದರ ಜೊತೆನೆ ಕರಿಮೆಣಸು, ಪೆಪ್ಪರ್ ಕಾರ್ನ್ಸ್. ಸೊ ಇದನ್ನು ಸಹ ಒಳ್ಳೆ ರೀತಿ ಫ್ರೈ ಮಾಡೋಣ ನಾವು. ಟೊಮೆಟೊ ಸಾಫ್ಟ್ ಆಗಬೇಕು. ಟೊಮೆಟೊ ಸಹ ಒಳ್ಳೆ ರೀತಿ ಫ್ರೈ ಆಗಿದೆ, ಸಾಕು. ಗ್ಯಾಸ್ ಆಫ್ ಮಾಡುವ, ತಣ್ಣಗಾಗಲಿ. ತಣ್ಣ ಆದ ನಂತರ ನಾವು ಫ್ರೈ ಮಾಡಿಟ್ಟ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬುವ, ಗ್ರೈಂಡ್ ಮಾಡುವ. ಇಲ್ಲಿಗ ಅರ್ಕನ್ ಪಾಟ್ನ ಬಿಸಿಗಿಟ್ಟಿದ್ದೇನೆ. 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ತೇನೆ, ಅಥವಾ ನೀವು ಕೊಕೊನಟ್ ಆಯಿಲ್ ಸಹ ಯೂಸ್ ಮಾಡ್ಬೋದು. ನಾನು 1 ಟೇಬಲ್ ಸ್ಪೂನ್ ಹಾಕೊಂಡೆ. ಆನಂತರ ಆನಿಯನ್, ಈರುಳ್ಳಿ ಹಾಕೋಣ. ಅದರ ಜೊತೆನೆ 1 ಕಡ್ಡಿ ಕರಿ ಲೀವ್ಸ್. ಇದನ್ನು ಒಳ್ಳೆ ರೀತಿ ಕೆಂಪಾಗೋ ತನಕ ನಾವು ಫ್ರೈ ಮಾಡ್ಕೊಳ್ಳುವ. ಅದರ ಜೊತೆನೆ ಸಾಲ್ಟ್, ಉಪ್ಪು ರುಚಿಗೆ ತಕ್ಕಷ್ಟು. ಈರುಳ್ಳಿ ಒಳ್ಳೆ ಕೆಂಪಾಗಿದೆ, ಸಾಕು. ಈಗ ನಾವು ಚಿಕನ್ ಪೀಸಸ್ ಅನ್ನು ಹಾಕೋಣ. ಅದರ ಜೊತೆನೆ ಟರ್ಮರಿಕ್, ಅರಸಿನ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಒಂದು 5 ಮಿನಿಟ್. ಚಿಕನ್ ಫ್ರೈ ಆಗಿದೆ, ಸಾಕು. ಈಗ ನಾವು ರುಬ್ಬಿದ ಮಸಾಲವನ್ನು ಹಾಕೊಳ್ಳುವ. ಚಿಕನ್ ಬೇಯಲಿಕ್ಕೆ ಎಷ್ಟು ನೀರು ಬೇಕು ಅದನ್ನು ನೋಡ್ಕೊಂಡು ನೀವು ಹಾಕೊಳ್ಳಿ. ಪುನಃ ಅದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡುವ. ಫ್ಲೇಮನ್ನು ನಾನೀಗ ಮೀಡಿಯಮ್ ಟು ಹೈಯಲ್ಲಿ ಇಟ್ಕೊಂಡಿದ್ದೇನೆ. ಈಗ ಇಲ್ಲಿ ತೆಗೆದಿಟ್ಟ ಕೊಕೊನಟ್ ಮಿಲ್ಕ್, ತೆಂಗಿನ ಹಾಲಲ್ಲಿ ಸ್ವಲ್ಪ ಈಗ ಹಾಕೊಳ್ತೇನೆ. ಸ್ವಲ್ಪ, ಜಾಸ್ತಿ ಬೇಡ, ಸ್ವಲ್ಪ. ಇದು ನಾವು ಮತ್ತೆ ಯೂಸ್ ಮಾಡುವ ಲಾಸ್ಟಿಗೆ. ಈಗ ಬಾಯಿ ಮುಚ್ಚಿ ಇದನ್ನು ಬೇಯಲಿಕ್ಕೆ ಬಿಡುವ. ಮಿಡ್ಲಲ್ಲಿ ಸ್ಟರ್ ಮಾಡಿ ಚಿಕನ್ ಬೇಯಲಿ. ಇಲ್ಲಿ ಚಿಕನ್ ಒಳ್ಳೆ ರೀತಿ ಸಾಫ್ಟ್ ಬೆಂದಿದೆ, ಸಾಕು. ಈಗ ನಾವು ಲಿಂಬೆ ರಸ, ಲೆಮನ್ ಜ್ಯೂಸ್ ಹಾಕೊಳ್ಳೋಣ. ಒಳ್ಳೆ ರೀತಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವು ತೆಗೆದಿಟ್ಕೊಂಡ ತೆಂಗಿನ ಹಾಲು, ಕೊಕೊನಟ್ ಮಿಲ್ಕನ್ನು ಹಾಕೊಳ್ಳುವ. ಪುನಃ ಇದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡಿ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇದನ್ನು ಬಾಯ್ಲ್ ಆಗಲಿಕ್ಕೆ ಇಡುವ. ಕುದಿ ಬರಲಿ ಒಳ್ಳೆ ರೀತಿ. ಸ್ವಲ್ಪ ನೀವು ತೆಂಗಿನ ಹಾಲು, ಗಟ್ಟಿ ಹಾಲೇ ಹಾಕೊಳ್ಳಿ, ಟೇಸ್ಟ್ ಒಳ್ಳೆಯದಾಗ್ತದೆ. ನಮ್ಮ ಸೂಪರಾದ ಚಿಕನ್ ಸಾರು ರೆಡಿ ಆಗಿದೆ. ನೀವು ಮಿಸ್ ಮಾಡದಿದ್ದನ್ನು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಹೇಗೆ ಆಗಿದೆ ಅಂತ ಹೇಳಿ.